ಬಿಜೆಪಿಯಲ್ಲಿ ಇಲ್ದಿದ್ರು ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರ. ದಾವಣಗೆರೆಗೆ ಕಾಲಿಟ್ರೆ ಬಿಜೆಪಿ ಸೋಲೋದು ಪಕ್ಕಾನ, ದಯವಿಟ್ಟು ಬರಬೇಡ ಸ್ವಾಮಿ ಅಂತಿದ್ದಾರೆ ದಾವಣಗೆರೆ ಬಿಜೆಪಿ ಕಾರ್ಯಕರ್ತರು. ನೋಡ್ರಿ, ಅವ್ರೇನು ಕರೆದಲ್ಲ, ಅಲ್ಲೇ ಆಹ್ವಾನ ಇಲ್ಲ ದಾವಣಗೆರೆಗೆ. ರಾಜ್ಯದಲ್ಲಿ 2 ಬೈ ಎಲೆಕ್ಷನ್ಗಳ ಚುನಾವಣೆ ಪ್ರಚಾರ ಜೋರಾಗಿ ನಡೀತಾ ಇದೆ. ಮುಖ್ಯಮಂತ್ರಿ ಸೇರಿದಂತೆ ರಾಜ್ಯದ ಪ್ರಮುಖ ನಾಯಕರುಗಳು, ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಬೈ ಎಲೆಕ್ಷನ್ನಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ಲೇಬೇಕು ಅಂತ ಪಣತೊಟ್ಟು ನಿಂತಾಗಿದೆ. ಬಿಜೆಪಿ ಪಕ್ಷದ ಒಳಗೆ ಇಲ್ದಿದ್ರು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ಖುದ್ದಾಗಿ ಹಾಜರಾಗಿ ಬೀದಿ ಬೀದಿ ಸುತ್ತಿ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ನಿಂತಿದ್ದಾರೆ. ಬಾಗಲಕೋಟೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಚರಂತಿಮಠರವರ ಪರ ಪ್ರಚಾರಕ್ಕೆ ಇಳಿದಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ತಾವೇ ಅಭ್ಯರ್ಥಿ ಎಂಬಂತೆ ಪ್ರಚಾರದಲ್ಲಿ ತೊಡಗಿದ್ದಾರೆ. ಅವರು ಹಿಂದೂಗಳ ಓಟ್ ಮ್ಯಾಗನೇ ಆರಿಸ್ಬೋರು ಚರಂತಿಮಠರು, ಇವ್ರೇನು ಸಾಬ್ರೇನು ಹಾಕೋದಿಲ್ಲ ಅಲ್ಲಿ. ಅದನ್ನು ನಾವು ತೆಗೆದು ಬಿಡಬೇಕು ಫೈಲ್ ನಮ್ದು. ಅದಕ್ಕೆ ಚರಂತಿಮಠರು ಭಾರತೀಯ ಜನತಾ ಪಾರ್ಟಿ ಅದ್ರ ಋಣ ಇದೆ, ನಾವು ಹೋಗ್ಬೇಕಾಗಿದೆ. ತಮ್ಮ ಎಂದಿನಂತೆ ಸಿಡಿಗುಂಡುಗಳ ಮಾತಿನ ಶೈಲಿಯನ್ನ ಮುಂದುವರಿಸಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಬಾಗಲಕೋಟೆಯಾದ್ಯಂತ ಪ್ರಚಾರದಲ್ಲಿ ತೊಡಗಿದ್ದಾರೆ. ಬಾಗಲಕೋಟೆ ಚುನಾವಣೆಯಲ್ಲಿ ಚರಂತಿಮಠ ಹಾಗೂ ಯತ್ನಾಳ್ ರವರು ಸ್ನೇಹಿತರಾಗಿರುವುದರಿಂದ ಪ್ರಚಾರಕ್ಕೆ ಬರಲಿ ಮಾಡ್ಕೊಂಡು ಹೋಗ್ಲಿ ಅಂತ ಬಿಜೆಪಿಯ ರಾಜ್ಯ ಅಧ್ಯಕ್ಷರು ಮತ್ತು ಬಿಜೆಪಿ ಸುಮ್ಮನಾಗಿತ್ತು. ಆದರೆ ಈಗ ದಾವಣಗೆರೆಗೂ ಯತ್ನಾಳ್ ರವರು ಕಾಲಿಡುವ ಸೂಚನೆ ಇದೆ. ದಾವಣಗೆರೆ ಪ್ರಚಾರಕ್ಕೆ ನನ್ನನ್ನ ಯಾರು ಕೂಡ ಕರೆದಿಲ್ಲ, ಪ್ರಚಾರಕ್ಕೆ ಕರೀಲಿಲ್ಲ ಅಂದ್ರೆ ನಾನ್ಯಾಕೆ ಹೋಗ್ಲಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಮಾಧ್ಯಮದವರಿಗೆ ತಿಳಿಸಿದ್ರು. ಆದರೆ ಮಾಹಿತಿ ಪ್ರಕಾರ ಇನ್ನು ಕೆಲವೇ ದಿನಗಳಲ್ಲಿ ದಾವಣಗೆರೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಕಾಲಿಡಲಿದ್ದಾರಂತೆ. ಅದು ಬಿಜೆಪಿ ಅಭ್ಯರ್ಥಿ ದಾಸ ಕರಿಯಪ್ಪನವರ ಪರ ಪ್ರಚಾರಕ್ಕೆ ಇಳಿಯಲಿದ್ದಾರಂತೆ. ಅರೆ, ಕರ್ದಿಲ್ಲ ಅಂದ್ರೂ ದಾವಣಗೆರೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಯಾಕೆ ಹೋಗ್ಬೇಕು, ಒಂದ್ ವೇಳೆ ಹೋದ್ರೆ ಏನಾಗ್ಬೋದು ಅಂತ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಯತ್ನಾಳ್ ರವರು ಪ್ರಚಾರಕ್ಕೆ ಬಂದ್ರೆ ನಮಗೆ ತಾನೇ ಅನುಕೂಲ ಅಂತ ನೀವು ಅನ್ಕೊಂಡಿದ್ರೆ ಅದು ಸುಳ್ಳು. ದಾವಣಗೆರೆ ರಾಜಕೀಯದಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ದಾವಣಗೆರೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಬಹುತೇಕ ಮುಸ್ಲಿಮರಿಗೆ ಟಿಕೆಟ್ ಕೊಡುವುದಾಗಿ ನಂಬಿಸಿತ್ತು. ಅದಕ್ಕಾಗಿಯೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಸಿಗುತ್ತೆ ಅಂತ ಅಲ್ಪಸಂಖ್ಯಾತರು ಕುಣಿದು ಕುಪ್ಪಳಿಸಿದ್ರು. ತುಂಬಾ ವರ್ಷಗಳ ನಂತರ ನಮ್ಮ ಸಮುದಾಯದ ಒಬ್ಬ ಅಭ್ಯರ್ಥಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಗೆಲ್ಲೋದು ಪಕ್ಕ ಅಂತ ಮುಸ್ಲಿಮರಿಗೆ ಆಸೆ ತೋರಿಸಿ ಕೈಕೊಟ್ಟ ಕಾಂಗ್ರೆಸ್ಗೆ ಈ ಬಾರಿ ಬುದ್ಧಿ ಕಲಿಸುವುದಾಗಿ ಹೇಳ್ತಿದ್ದಾರೆ ಅಲ್ಪಸಂಖ್ಯಾತರು. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡಿರುವ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಮುನಿಸಿಕೊಂಡಿರುವ ಅಲ್ಪಸಂಖ್ಯಾತರ ಓಟು ನಮಗೂ ಕೂಡ ಬರಬಹುದು ಅನ್ನುವ ನಿರೀಕ್ಷೆಯಲ್ಲಿದೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ. ಆದ್ರೆ ಪಕ್ಕಾ ಹಿಂದುತ್ವದ ವಾಗ್ಮಿ, ಹಿಂದೂಗಳ ಆರಾಧ್ಯ ದೈವ ಒಂದು ವೇಳೆ ಅಲ್ಪಸಂಖ್ಯಾತರ ವಿರುದ್ಧ ಮಾತನಾಡಿ ದಾವಣಗೆರೆಗೆ ಏನಾದ್ರು ಎಂಟ್ರಿ ಕೊಟ್ರೆ ಅಲ್ಲಿಗೆ ಕತೆ ಫಿನಿಶ್. ಹೆಂಗೋ ಒಂದಷ್ಟು ಅಲ್ಪಸಂಖ್ಯಾತ ಓಟುಗಳು ನಮಗೂ ಕೂಡ ಬರಬಹುದು ಅನ್ನುವ ನಿರೀಕ್ಷೆಯಲ್ಲಿರುವ ಬಿಜೆಪಿಯ ದಾಸ ಕರಿಯಪ್ಪರವರಿಗೆ ಒಂದು ವೇಳೆ ಯತ್ನಾಳ್ ರವರು ದಾವಣಗೆರೆಗೆ ಕಾಲಿಟ್ರೆ ಬರಬಹುದಾದಂತ ಒಂದಷ್ಟು ಓಟುಗಳು ಕೂಡ ಮಿಸ್ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಬಿಜೆಪಿ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಯಾಗಿದೆ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ. ಒಂದು ವೇಳೆ ಯತ್ನಾಳ್ ರವರು ಪ್ರಚಾರಕ್ಕೆ ಬಂದ್ರೆ ಹಿಂದುತ್ವದ ಓಟುಗಳು ಭದ್ರವಾಗುವುದು ಗ್ಯಾರಂಟಿ. ಆದ್ರೆ ಅದೇ ವೇಳೆಯಲ್ಲಿ ಅಲ್ಪಸಂಖ್ಯಾತರ ಓಟು ಬರಬಹುದಾದಂತ ಒಂದಷ್ಟು ಓಟುಗಳು ಕೂಡ ಮಿಸ್ ಆಗುವ ಸಾಧ್ಯತೆ ಇದೆ. ಹೀಗಾಗಿಯೇ ರಾಜ್ಯ ಬಿಜೆಪಿ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಬಿಜೆಪಿಯಲ್ಲಿ ಇಲ್ದಿದ್ರು ಕೂಡ ಬಿಜೆಪಿಗೆ ಸಹಾಯ ಮಾಡೋದಕ್ಕೆ ಪ್ರಚಾರಕ್ಕೆ ಬರ್ತೀನಿ ಅಂತ ಖುದ್ದಾಗಿ ಹೇಳ್ಕೊಳ್ತಿದ್ರು ಕೂಡ ದಾವಣಗೆರೆಗೆ ಮಾತ್ರ ಯತ್ನಾಳ್ ರವರ ಎಂಟ್ರಿಗೆ ಮೀನಾ ಮೇಷ ಎಣಿಸ್ತಾ ಇದೆ ರಾಜ್ಯ ಬಿಜೆಪಿ. ಕಾರಣ ಒಂದೇ, ಅಲ್ಪಸಂಖ್ಯಾತರ ಓಟು ಛಿದ್ರವಾಗೋದು ಪಕ್ಕ, ಬರೋ ಓಟುಗಳು ಮಿಸ್ ಆಗುವ ಸಾಧ್ಯತೆ ಇದೆ. ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿಯ ಅಭ್ಯರ್ಥಿ ಶ್ರೀನಿವಾಸ ದಾಸ ಕರಿಯಪ್ಪನವರು ಗೆಲ್ಲುವುದು ಬಹುತೇಕ ಖಚಿತ ಅಂತಲೇ ಹೇಳಲಾಗ್ತಿದೆ. ಗೆಲುವಿನ ಸನಿಹದಲ್ಲಿರುವ ದಾಸ ಕರಿಯಪ್ಪನವರಿಗೆ ಈ ಬಾರಿ ಅಲ್ಪಸಂಖ್ಯಾತರ ಗುಪ್ತ ಮತಗಳು ವರವಾಗುವ ಸಾಧ್ಯತೆ ಇದೆ. ಹೀಗಾಗಿಯೇ ಯತ್ನಾಳ್ ರವರು ಯಾವುದೇ ಕಾರಣಕ್ಕೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬರಲೇಬಾರದು ಅಂತ ಬಿಜೆಪಿ ಕಾರ್ಯಕರ್ತರು ಆಗ್ರಹ ಮಾಡ್ತಿದ್ದಾರಂತೆ. ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ವೋಟ್ಗಳೇ ಅಂತಿಮ. ಇತರ ಸಮುದಾಯಗಳಿಗಿಂತ ಅಲ್ಪಸಂಖ್ಯಾತರೇ ಹೆಚ್ಚಾಗಿರುವ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಮಿಸ್ ಆಗಿರೋದ್ರಿಂದ ಅಲ್ಪಸಂಖ್ಯಾತರು ಕಾಂಗ್ರೆಸ್ ವಿರುದ್ಧವಾಗಿ ಕ್ರಾಸ್ ವೋಟ್ ಮಾಡುವ ನಿರೀಕ್ಷೆಯಲ್ಲಿ ಬಿಜೆಪಿ ಇದೆ. ಹಾಗಾಗಿ ಸ್ವಲ್ಪ ಎಡವಟ್ಟಾದರೂ ಕೂಡ ಬಿಜೆಪಿ ಅಭ್ಯರ್ಥಿ ಗೆಲುವಿನ ಸನಿಹಕ್ಕೆ ಬಂದು ಸೋಲೊಪ್ಪಿಕೊಳ್ಳುವ ಭೀತಿ ಎದುರಾಗಿದೆ.
ಇನ್ನು ಯತ್ನಾಳ್ರವರು ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ಬಂದಿದ್ರೂ ಕೂಡ ಬಿಜೆಪಿ ನಾಯಕರುಗಳ ವಿರುದ್ಧವೇ ಹರಿಹಾಯ್ತಿದ್ದಾರೆ. ಇದರಿಂದ ಗೊಂದಲವೇ ಶುರುವಾಗಿದೆ ಬಿಜೆಪಿ ಕಾರ್ಯಕರ್ತರಲ್ಲಿ. ಬಿಜೆಪಿ ಅಭ್ಯರ್ಥಿಯ ಪರ ಪ್ರಚಾರಕ್ಕೆ ಬಂದು ಬಿಜೆಪಿಯ ನಾಯಕರುಗಳ ವಿರುದ್ಧ ತೊಡೆತಟ್ಟಿ ನಿಂತಿರುವ ಯತ್ನಾಳ್ರವರು ಯಾವ ಸಂದೇಶವನ್ನ ಕೊಡ್ತಿದ್ದಾರೆ? ಇವರೇನು ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಸೋದಕ್ಕೆ ಬಂದಿದ್ದಾರಾ ಅಥವಾ ಸೋಲ್ಸೋದಕ್ಕೆ ಬಂದಿದ್ದಾರಾ ಅಂತ ಬಿಜೆಪಿ ಕಾರ್ಯಕರ್ತರಲ್ಲೇ ಗೊಂದಲ ಸೃಷ್ಟಿಯಾಗಿದೆ. ಆದ್ರೆ ಮೂಲಗಳ ಮಾಹಿತಿಗಳ ಪ್ರಕಾರ ಯತ್ನಾಳ್ರವರು ಬಿಜೆಪಿ ಪರ ಅಭ್ಯರ್ಥಿಗಳ ಪ್ರಚಾರಕ್ಕೆ ಬಂದಿರುವುದು ತಮ್ಮ ಹಿತಾಸಕ್ತಿಯನ್ನ ಕಾಯ್ದುಕೊಳ್ಳುವ ದೃಷ್ಟಿಯಿಂದ ಅಷ್ಟೇ. ತಮ್ಮ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರ ಪ್ರಚಾರಕ್ಕೆ ಬಂದಿರುವ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಮುಂದಿನ ಎಲೆಕ್ಷನ್ಗೆ ಈಗ್ಲಿಂದಲೇ ತಯಾರಿ ಮಾಡ್ಕೊಳ್ತಿದ್ದಾರೆ ಅನ್ನೋ ಮಾತಿದೆ. ಇನ್ನು ಯತ್ನಾಳ್ರವರು ಮಾಧ್ಯಮದವರ ಜೊತೆ ಮಾತನಾಡುವ ವೇಳೆಯಲ್ಲಿ ಕೂಡ ಬಿಜೆಪಿ ನಾಯಕರುಗಳ ಮೇಲಿನ ಸಿಟ್ಟನ್ನ ಹೊರಹಾಕಿದ್ರು ತಮ್ಮ ಎಂದಿನ ಶೈಲಿಯಂತೆ. ಅಂದಹಾಗೆ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಪ್ರಚಾರ ಮಾಡಬೇಕೇ ಹೊರತು ಬಿಜೆಪಿ ನಾಯಕರುಗಳ ವಿರುದ್ಧ ಹರಿಯಾಯ್ತಿರೋದು ಯಾಕೆ? ರಾಜ್ಯದ ಮುಂದೆ ಬಿಜೆಪಿ ನಾಯಕರುಗಳು ಕೆಟ್ಟವರು ಅಂತ ಬಿಂಬಿಸಿ ನಾನೊಬ್ನೇ ಒಳ್ಳೆಯವನು ಅಂತ ಬಿಂಬಿಸಿಕೊಳ್ತಿದ್ದಾರಾ ಬಸನಗೌಡ ಪಾಟೀಲ್ ಯತ್ನಾಳ್ರವರು? ಸದ್ಯ ಬಾಗಲಕೋಟೆಯ ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿಕೊಂಡಿರುವ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಗಲ್ಲಿ ಗಲ್ಲಿ ಸುತ್ತಿ ಚರಂತಿ ಮಠರವರ ಗೆಲುವಿಗೆ ಹೆಗಲಾಗಿ ನಿಂತಿದ್ದಾರೆ. ಸದ್ಯ ದಾವಣಗೆರೆ ಚುನಾವಣೆಗೋಸ್ಕರ ದಾವಣಗೆರೆಗೆ ಕಾಲಿಡಲು ತುದಿಗಾಲಲ್ಲಿ ನಿಂತಿರುವ ಬಸನಗೌಡ ಪಾಟೀಲ್ ಯತ್ನಾಳ್ರವರಿಗೆ ಬಿಜೆಪಿ ಅವಕಾಶ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ BY ವಿಜೇಂದ್ರರವರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ರವರ ಈ ನಡೆ ಟೆನ್ಷನ್ ತಂದಿಟ್ಟಿರುವುದಂತೂ ಸತ್ಯ. ಬಸನಗೌಡ ಪಾಟೀಲ್ ಯತ್ನಾಳ್ರವರು ಬಿಜೆಪಿಯ ಹೆಸರನ್ನು ಉಪಯೋಗಿಸಿಕೊಂಡೇ ತಮ್ಮ ಹೊಸ ಪಕ್ಷದ ಪ್ರಚಾರವನ್ನ ಮಾಡಿಕೊಳ್ತಿರುವ ಸಾಧ್ಯತೆ ಇದೆ. ಬಿಜೆಪಿಯನ್ನೇ ಬಳಸಿಕೊಂಡು ಹೊಸ ಪಕ್ಷದ ಮುನ್ನುಡಿ ಬರಿತಾ ಇದ್ದಾರ ಬಸನಗೌಡ ಪಾಟೀಲ್ ಯತ್ನಾಳ್ರವರು. ಇದಕ್ಕೆ ವೇದಿಕೆಯಾಗಿರೋದೇ ಈಗ ನಡೀತಾ ಇರುವ 2 ಬೈ ಎಲೆಕ್ಷನ್ಗಳು. ಈ 2 ಬೈ ಎಲೆಕ್ಷನ್ ನಲ್ಲಿ ಚುನಾವಣೆ ಪ್ರಚಾರದಲ್ಲಿ ತೊಡಗಿಸಿಕೊಂಡ್ರೆ ರಾಜ್ಯದ ಜನರ ನಾಡಿ ಮಿಡಿತವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ರಾಜ್ಯಕ್ಕೆ ಏನ್ ಬೇಕಾಗಿದೆ ಏನ್ ಬೇಕಾಗಿಲ್ಲ ಅಂತ ಕೂಲಂಕುಷವಾಗಿ ಅಧ್ಯಯನ ಮಾಡಿ ತಮ್ಮ ಮುಂದಿನ ಪಕ್ಷ JCBಯನ್ನ ರಾಜ್ಯಕ್ಕೆ ಪರಿಚಯ ಮಾಡೋದು ಎಲ್ಲ ಪ್ರಚಾರದ ಉದ್ದೇಶವಾಗಿದ್ಯಾ ಬಸನಗೌಡ ಪಾಟೀಲ್ ಯತ್ನಾಳ್ರವರಿಗೆ? ಅರೆ ಯತ್ನಾಳ್ರವರು ಬಿಜೆಪಿ ಪಕ್ಷದಲ್ಲಿ ಇದ್ದಿದ್ರು ಕೂಡ ಫ್ರೀಯಾಗಿ ಪ್ರಚಾರಕ್ಕೆ ಬರ್ತೀವಿ ಅಂದ್ರೆ ಯಾಕೆ ಬರಬೇಡ ಅಂತ ಹೇಳ್ತೀರಾ ಅಂತ ರಾಜ್ಯದ ಒಂದಷ್ಟು ಕಾರ್ಯಕರ್ತರು ಹೇಳ್ತಿದ್ದಾರೆ. ಆದ್ರೆ ದಾವಣಗೆರೆ ಕ್ಷೇತ್ರ ಸ್ವಲ್ಪ ಭಿನ್ನವಾಗಿದೆ ಈ ಬಾರಿ. ಯಾಕಂದ್ರೆ ಮುಸ್ಲಿಮರು ಮುನಿಸಿಕೊಂಡಿರೋದ್ರಿಂದ ಒಂದ್ ವೇಳೆ ಯತ್ನಾಳ್ರವರು ಎಂಟ್ರಿ ಕೊಟ್ರೆ ಬರೋ ಮುಸ್ಲಿಂ ಓಟ್ಗಳು ಕೂಡ ದಾವಣಗೆರೆ ಬಿಜೆಪಿ ಅಭ್ಯರ್ಥಿಗೆ ಬರುವ ಸಾಧ್ಯತೆ ಒಂದು ಸ್ವಲ್ಪವೂ ಕೂಡ ಇಲ್ಲ. ಹೀಗಾಗಿಯೇ ಯತ್ನಾಳ್ರವರು ಸದ್ಯಕ್ಕೆ ಸೈಲೆಂಟ್ ಆಗಿ ಬಾಗಲಕೋಟೆಯಲ್ಲೇ ಪ್ರಚಾರ ಮಾಡಿಕೊಂಡಿದ್ರೆ ಸಾಕು, ದಯವಿಟ್ಟು ದಾವಣಗೆರೆಗಂತೂ ಬರಲೇಬೇಡಿ ಅಂತಿದ್ದಾರೆ. ದಾವಣಗೆರೆಯಿಂದ ಇನ್ನೂ ಕೂಡ ಆಹ್ವಾನ ಬಂದಿಲ್ಲ, ನಾನು ಯಾಕೆ ಅಲ್ಲಿಗೆ ಹೋಗ್ಲಿ ಅಂತ ಯತ್ನಾಳ್ರವರು ಹೇಳಿದ್ದಾರಾದ್ರೂ ಕೂಡ ಯಾರು ಕರೀಲಿ ಬಿಡ್ಲಿ ನಾನ್ ಪ್ರಚಾರಕ್ಕೆ ಹೋಗ್ತೀನಿ ಅಂತ ದಾವಣಗೆರೆಗೆ ಎಂಟ್ರಿ ಕೊಟ್ರೆ ಅಲ್ಲಿಗೆ ಬಿಜೆಪಿ ಪ್ಲಾನ್ ಉಲ್ಟಾ ಪಲ್ಟಾ ಆಗಿ ಬಿಜೆಪಿಯ ಅಭ್ಯರ್ಥಿ ಮಕಾಡೆ ಮಲಗೋದಂತೂ ಪಕ್ಕ. ನಿಮಗೇನನ್ಸುತ್ತೆ? ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ದಾಸ ಕರಿಯಪ್ಪನವರ ಪರ ಪ್ರಚಾರಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಬರಬೇಕಾ ಬರಬಾರ್ದಾ? ಒಂದ್ ವೇಳೆ ಬಂದ್ರೆ ಏನಾಗುತ್ತೆ, ಬರ್ದಿದ್ರೆ ಏನಾಗುತ್ತೆ? ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ.